ಬೆಂಗಳೂರಿನಲ್ಲಿ ತಡರಾತ್ರಿಯ ತನಕ ಇವತ್ತು BMTC ಬಸ್ಗಳು ಆಪರೇಟ್ ಆಗುತ್ತೆ. ಮಧ್ಯರಾತ್ರಿ 2 ಗಂಟೆ ತನಕ BMTC ಬಸ್ಗಳು ಓಡ್ತವೆ. MG ರೋಡ್ನಿಂದ ನಗರದ ಮೂಲೆ ಮೂಲೆಗೆ ಬಸ್, ಬೆಂಗಳೂರು ಹೊರವಲಯಕ್ಕೂ ಬಸ್ಗಳಿವೆ. ಜನದಟ್ಟಣೆಯ ಪ್ರಮುಖ ಬಸ್ ನಿಲ್ದಾಣ ಮತ್ತು ಜಂಕ್ಷನ್ಗಳಿಂದಲೂ ಕೂಡ ಬಸ್ಗಳು ಆಪರೇಟ್ ಆಗುತ್ತೆ. ಸಾಮಾನ್ಯವಾಗಿ ಹೊಸ ವರ್ಷಾಚರಣೆ ಮಾಡಬೇಕು ಅಂದರೆ ಬೆಂಗಳೂರಿನಲ್ಲಿ ಜನ ಸೇರೋದು MG ರೋಡು, ಬ್ರಿಗೇಡ್ ರೋಡು, ಅಲ್ಲಿಂದಲೇ ಬಸ್ ಆಪರೇಟ್ ಆಗುತ್ತೆ. ನಿಮಗೆ ಬಸ್ಗಳೆಲ್ಲ ಅಲ್ಲಿಂದಲೇ ಆಪರೇಟ್ ಆಗುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಕವರ್ ಮಾಡ್ತಾರೆ ನೋಡಿ. ಈಗ ಮೊದಲಿಗೆ ಬ್ರಿಗೇಡ್ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದಕ್ಕೆ ಬಸ್ ಇದೆ. ಆನ್ ದಿ ವೇ ನೀವು ಅಲ್ಲೆಲ್ಲ ಬೇಕಾದರೂ ಇಳ್ಕೋಬೋದು ಎಲೆಕ್ಟ್ರಾನಿಕ್ ಸಿಟಿ ತನಕ. ಹಾಗೆಯೇ ಬ್ರಿಗೇಡ್ ರೋಡಿಂದ ಜಿಗಣಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ ಭಾಗದಲ್ಲಿ ಬರೋರು ಎಲ್ಲಿ ಬೇಕಾದರೂ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಇಳ್ಕೋಬೋದು. ಇನ್ನು MG ರೋಡಿಂದ ಎಲ್ಲೆಲ್ಲಿಗಿದೆ ನೋಡ್ತಾ ಹೋಗೋಣ. MG ರೋಡಿಂದ ಸರ್ಜಾಪುರಕ್ಕೆ ಬಸ್ ಇದೆ. ಹಾಗೆಯೇ ಕೆಂಗೇರಿಯ KHB ಕ್ವಾರ್ಟರ್ಸ್ಗೆ ಬಸ್ ಇದೆ, ಕೆಂಗೇರಿಯ KHB ಕ್ವಾರ್ಟರ್ಸ್ ತನಕ. ಮತ್ತು MG ರೋಡಿಂದ ಜನಪ್ರಿಯ ಟೌನ್ಶಿಪ್ಗೆ ಬಸ್ ಇದೆ, ಎಲ್ಲ 2 ಗಂಟೆ ತನಕ, ರಿಮೆಂಬರ್. ಇನ್ನು MG ರೋಡಿಂದ ನೆಲಮಂಗಲ ಬಸ್ ಇದೆ. ನೆಲಮಂಗಲ ಅಂದರೆ ನಿಮ್ಗೆ ಅಲ್ಲಿ ಎಷ್ಟು ಏರಿಯಾ ಕವರ್ ಆಯಿತು ಮಧ್ಯದಲ್ಲಿ. ಇನ್ನು MG ರೋಡಿಂದ ಯಲಹಂಕ ಉಪನಗರ 5ನೇ ಹಂತ 5th ಸ್ಟೇಜ್ ತನಕ ಬಸ್ ಹೋಗುತ್ತೆ. ಆಮೇಲೆ ಯಲಹಂಕಕ್ಕೂ ಬಸ್ ಇದೆ, ಪರ್ಟಿಕ್ಯುಲರ್ ಆಗಿ ಯಲಹಂಕ ಟೌನ್ ಅಲ್ಲಿಗೂ ಕೂಡ ಬಸ್ ಇದೆ. ಇನ್ನು MG ರೋಡ್ ಟು ಬಾಗಲೂರು, ನೀವು ಆ ಕಡೆಯಿಂದ ಟೆಕ್ಕಿಗಳು ಬರ್ತೀವಿ ಅಂದರೆ ಬಾಗಲೂರು ಕಡೆ ಓಡಾಡೋರು ಹೋಗ್ಬೋದು. ಇನ್ನು MG ರೋಡ್ ಟು ಹೊಸಕೋಟೆ, ಅದನ್ನೇ ಔಟ್ಸ್ಕರ್ಟ್ ಅಂತ ನಾನು ಹೇಳಿದ್ದು, ಬಸ್ ಇದೆ. MG ರೋಡ್ ಟು ಚನ್ನಸಂದ್ರ, ಅಲ್ಲಿಗೂ ನೀವು ಓಡಾಡ್ಬೋದು. ಹಾಗೆಯೇ MG ರೋಡಿಂದ ಕಾಡುಗೋಡಿಗೆ, MG ರೋಡಿಂದ ಬನಶಂಕರಿಗೆ, ಇಷ್ಟು ಕಡೆಗೆ ಬಸ್. ಎಲ್ಲಿ ಹತ್ತಬೇಕು ನೀವು? ರಿಮೆಂಬರ್, MG ರೋಡ್ನ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರ ಕೆಳಗಡೆ ಬಸ್ಗಳು ನಿಂತಿರ್ತವೆ, ಅಲ್ಲಿಂದ ಓಡಾಡ್ಕೋಬೇಕು. BMTC ಬಸ್ ಸೇವೆ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ನಮ್ಮ ಮೆಟ್ರೋ ಕೂಡ ಇವತ್ತು 2.5 ಗಂಟೆಗಳ ಕಾಲ, ಅಂದರೆ ಮಧ್ಯರಾತ್ರಿ 2:30 ತನಕ ಕೂಡ ನಿಮಗೆ ಸೇವೆ ಕೊಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮೆಟ್ರೋ ಸೇವೆಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ತಡರಾತ್ರಿ 2 ಗಂಟೆ 40 ನಿಮಿಷದವರೆಗೂ ಕೂಡ ಮೆಟ್ರೋ ವ್ಯವಸ್ಥೆ ಇರುತ್ತೆ. ಇವತ್ತು ಎಲ್ಲೇ ಹತ್ತಿದ್ರೂ ಕೂಡ ನೀವು 50 ರೂಪಾಯಿ ಪೇಪರ್ ಟಿಕೆಟನ್ನು ಪಡೆಯೋದು ಫಿಕ್ಸ್ ಮಾಡಿದೆ BMRCL. ಅಪ್ಪಿ ತಪ್ಪಿ ಕುಡ್ದೇನಾದರೂ ಮೆಟ್ರೋ ಹತ್ಬಿಟ್ರೆ ಇವತ್ತು ಅಲ್ಲೂ ಕೂಡ ದಂಡ ಫಿಕ್ಸ್ ಅನ್ನುವಂಥದ್ದು. ಅಲ್ಲೂ ಕೂಡ ಒಂದಿಷ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದಿಷ್ಟು ಕ್ರಮಗಳನ್ನು ಕೂಡ BMRCL ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಹಾಗಾದರೆ ಮೆಟ್ರೋ ಸೇವೆ ಹೇಗಿರುತ್ತೆ? ಇವತ್ತು ರಾತ್ರಿ 11 ಗಂಟೆಯಿಂದ ಮೆಟ್ರೋ ಸೇವೆ ಆರಂಭ ಆಗ್ತಾ ಇದೆ. ಪ್ರತಿ 10 ನಿಮಿಷಕ್ಕೊಂದರಂತೆ ಮೆಟ್ರೋ ಸೇವೆ ಇರುತ್ತೆ. ಜನರು ಇವತ್ತು ದೊಡ್ಡ ಮಟ್ಟದಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಈ ಪ್ಲಾನನ್ನು ಮಾಡಿಕೊಂಡಿದೆ BMRCL. ಇನ್ನು ಮೆಜೆಸ್ಟಿಕ್ನಿಂದ ಕೊನೆಯ ಮೆಟ್ರೋ ರೈಲ್ ಇರುವಂಥದ್ದು. ಎಲ್ಲ 4 ದಿಕ್ಕುಗಳಲ್ಲೂ ಕೂಡ 2 ಗಂಟೆ 40 ನಿಮಿಷಕ್ಕೆ ಕೊನೆಯ ರೈಲು ಹೊರಡುತ್ತೆ. ಅದಾದ ಮೇಲೆ ಮೆಟ್ರೋ ಸೇವೆ ಇರೋದಿಲ್ಲ. ಜನಸಂದಣಿಯ ಕಾರಣ MG ರಸ್ತೆಯ ಮೆಟ್ರೋವನ್ನು ಬಂದ್ ಮಾಡಲಾಗ್ತಾ ಇದೆ. ಇನ್ನು ಟ್ರಿನಿಟಿ ಸರ್ಕಲ್ ಆಗಿರಬಹುದು, ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ಎಂಟ್ರಿಯನ್ನು ಕೊಡಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಇತ್ತೀಚೆಗೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿ ಇವತ್ತು 2 ಗಂಟೆ 40 ನಿಮಿಷದವರೆಗೂ ಕೂಡ ಮೆಟ್ರೋ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾದರೆ ಒಂದು ವೇಳೆ ಮೆಟ್ರೋದಲ್ಲಿ ಕಿರಿಕ್ ಮಾಡಿದರೆ BMRCL ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ? ಕುಡಿದು ಮೆಟ್ರೋದಲ್ಲಿ ಹುಚ್ಚಾಟ ಮಾಡಿದರೆ ಜೋಕೆ ಅನ್ನುವಂತಹ ಸಂದೇಶವನ್ನು ಈಗಾಗಲೇ BMRCL ರವಾನಿಸಿರುವಂಥದ್ದು. ಮೆಟ್ರೋ ಸ್ಟೇಷನ್ ಎಂಟ್ರಿಯಲ್ಲಿಯೇ ಹದ್ದಿನ ಕಣ್ಣಿಟ್ಟಿರ್ತಾರೆ, ನಿಮ್ಮನ್ನು ಚೆಕ್ ಮಾಡಿನೇ ಒಳಗೆ ಬಿಡ್ತಾರೆ. ಹಾಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ನಿಲ್ಲೋದಕ್ಕಾಗದಷ್ಟು ಕುಡಿದು ಬಿಟ್ರೆ ಯಾವುದೇ ಕಾರಣಕ್ಕೂ ಮೆಟ್ರೋ ನಿಲ್ದಾಣದ ಒಳಗೆ ನಿಮಗೆ ಎಂಟ್ರಿಯನ್ನು ಕೊಡೋದಿಲ್ಲ, ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ. ಜೊತೆಗೆ ಆಚೆ ಗಲಾಟೆ ಏನಾದರೂ ಮಾಡಿಕೊಂಡು ನೀವು ಮೆಟ್ರೋ ಹತ್ತೋದಕ್ಕೆ ಬಂದುಬಿಟ್ರೆ ಅಲ್ಲೂ ಕೂಡ ನಿಮಗೆ ಪ್ರವೇಶವನ್ನು ನಿರಾಕರಿಸಲಿಕ್ಕೆ ಸಿದ್ಧತೆಯಾಗಿದೆ. ಮೆಟ್ರೋ ಒಳಗೆ ಏನಾದರೂ ಕಿರಿಕಿರಿ ಮಾಡ್ಕೊಂಬಿಟ್ರೆ ನೀವು ತತ್ಕ್ಷಣಕ್ಕೆ ದಂಡ, ನಿಮ್ಮನ್ನು ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡಿಕೊಳ್ಳೋದಕ್ಕೆ BMRCL ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಮೆಟ್ರೋ ಸೇವೆಯಲ್ಲಿ ಈ ಎಲ್ಲ ಮಾರ್ಪಾಡುಗಳನ್ನು ಕೂಡ BMRCL ಮಾಡಿಕೊಂಡಿದೆ.